ನಮ್ಮೆಲ್ಲ ವೀಕ್ಷಕರಿಗೆ ಬುದ್ಧ ಪೂರ್ಣಿಮೆ ಹಾಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ಹೇಳಲು ಇಚ್ಛಿಸುತ್ತಿದ್ದೇನೆ. ಇಂದು ಧಮ್ಮಚಕ್ರ ಪರಿವರ್ತನೆ ಅಂದರೆ ಆಷಾಢ ಹುಣ್ಣಿಮೆಯ ದಿನ. ಭಗವಾನ್ ಸಿದ್ಧಾರ್ಥ ಗೌತಮ ಬುದ್ಧರವರು ಮೊದಲ ಧಮ್ಮ ಉಪದೇಶವನ್ನು ನೀಡಿದ ದಿನ. ಮೊದಲ ಬೋಧನೆಯನ್ನು ಧಮ್ಮಚಕ್ರ ಪರಿವರ್ತನಾ ಬೋಧನೆ ಅಂದರೆ ಪಾಲಿ ಭಾಷೆಯಲ್ಲಿ ಧಮ್ಮಚಕ್ರ ಪವತ್ತನ ಸುತ್ತ ಎಂದು ಕರೆಯಲಾಗುತ್ತದೆ. ಭಗವಾನ್ ಬುದ್ಧ ಜ್ಞಾನೋದಯದ ಬಳಿಕ ವಾರಣಾಸಿ ಬಳಿಯ ಇಸಿ ಪಟ್ಟಣದ ಜಿಂಕೆ ಉದ್ಯಾನವನದಲ್ಲಿ 5 ತಪಸ್ವಿಗಳಿಗೆ ಧಮ್ಮಚಕ್ರ ಪರಿವರ್ತನಾ ಬೋಧನೆಯನ್ನು ಮಾಡಿದರು. ಜ್ಞಾನೋದಯದ ಮೂಲಭೂತ 4 ಸತ್ಯಗಳಾದ ದುಃಖದ ಸತ್ಯ, ದುಃಖದ ಕಾರಣದ ಸತ್ಯ, ದುಃಖದ ಅಂತ್ಯದ ಸತ್ಯ ಮತ್ತು ದುಃಖದ ಅಂತ್ಯಕ್ಕೆ ಕಾರಣವಾಗುವ ಮಾರ್ಗದ ಸತ್ಯ ಅಂದರೆ ಅಷ್ಟಾಂಗ ಮಾರ್ಗ ಸಾರುವ ಮೂಲಕ ಸಿದ್ಧಾರ್ಥ ಗೌತಮ ಬುದ್ಧ ಧಮ್ಮಚಕ್ರ ಪವತ್ತನ ಸುತ್ತ ಬೋಧಿಸಿದ ಮೊದಲ ದಿನವಾಗಿದೆ. ನಿಬ್ಬಾಣವನ್ನು ತಲುಪಲು ಮಧ್ಯಮ ಮಾರ್ಗವಾದ ಅಷ್ಟಾಂಗ ಮಾರ್ಗವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಭಗವಾನ್ ಬುದ್ಧರವರು ಬೋಧಿಸಿದ್ದಾರೆ. ಸರಿಯಾದ ದೃಷ್ಟಿಕೋನ, ಸರಿಯಾದ ತಿಳುವಳಿಕೆ, ಸರಿಯಾದ ಆಲೋಚನೆ, ಸರಿಯಾದ ಉದ್ದೇಶ, ಸರಿಯಾದ ಮಾತು, ಸರಿಯಾದ ಕ್ರಿಯೆ, ಸರಿಯಾದ ನಡವಳಿಕೆ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಮನಮಗ್ನತೆ, ಸರಿಯಾದ ಏಕಾಗ್ರತೆ ಈ ಧಮ್ಮ ಉಪದೇಶದ ಪರಿಣಾಮವಾಗಿ 5 ತಪಸ್ಸಿಗಳಲ್ಲಿ ಕೊಂಡಣ್ಣರವರು ಮೊದಲ ದಿನವೇ ಜ್ಞಾನೋದಯವಾದರು. ಇದು ಸತ್ಯವನ್ನು ಅರಿತುಕೊಳ್ಳುವ ಪ್ರಜ್ಞೆಯಾಗಿದೆ. ಜಗತ್ತಿನಲ್ಲಿ ಉದ್ಭವಿಸುವ ಸ್ವಭಾವವನ್ನು ಹೊಂದಿರುವ ಎಲ್ಲವೂ ಅವುಗಳು ನಿಲ್ಲುವ ಸ್ವಭಾವವನ್ನು ಹೊಂದಿದೆ. ಬುದ್ಧನಿಂದ ತ್ರಿರತ್ನಗಳನ್ನು ಹೇಳುವ ಮೂಲಕ ಬೌದ್ಧ ಧಮ್ಮದ ಶ್ರೇಷ್ಠ ಸಂಘದ ಮೊದಲ ಸದಸ್ಯರಾದರು. ಈ ಆಷಾಢ ಹುಣ್ಣಿಮೆ ಬುದ್ಧ ಹುಣ್ಣಿಮೆಯ ಹೃತ್ಪೂರ್ವಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರಲು ಇಚ್ಛಿಸುತ್ತಿದ್ದೇವೆ. ನಮ್ಮ ವಾಹಿನಿ ಕಡೆಯಿಂದ ಪ್ರಪಂಚದ ಎಲ್ಲ ಜೀವಿಗಳು ಸಂತೋಷವಾಗಿರಲಿ, ದುಃಖದಿಂದ ಮುಕ್ತರಾಗಿರಲಿ ಮತ್ತು ಜ್ಞಾನೋದಯ ಹೊಂದಲಿ.